ಉತ್ತಮ ಗುಣಮಟ್ಟದ ಆಹಾರ ಸರಬರಾಜು ಮಾಡಲೇಬೇಕು. ಅಂಗನವಾಡಿ ಕಾರ್ಯಕರ್ತೆಯರ ಸಹಾಯಕಿಯರ ಗೌರವಧನ ಹೆಚ್ಚಿಸಿ ಇಲಾಖೆ ಮಟ್ಟದಲ್ಲಿರ್ತಕ್ಕಂಥ ಒಂದು ಬೇಡಿಕೆಗಳಿದೆ. ಒಂದು 3ನೇ ಟ್ರಾನ್ಸ್ಫರ್ ಮತ್ತು ಅನುಕಂಪ ಇದು ಖಂಡಿತ ಆಗ್ಬೇಕು ಅಂತ ಕೇಳ್ಕೊಳ್ತೀನಿ. ವೇದಿಕೆ ಮೇಲಿರ್ತಕ್ಕಂಥ ಮಾನ್ಯ ಕಾರ್ಯದರ್ಶಿಗಳು ಹಾಗೂ ನಿರ್ದೇಶಕರು ಮತ್ತು ಈ ಎಲ್ಲ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಇದ್ದಾರೆ. ಮತ್ತೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರಿಗೆ ನಾನು ನಮಸ್ಕಾರ ಹೇಳ್ತೇನೆ. ಈಗ ಈ ಸ್ಟ್ರೈಕ್ಗೂ ಮುಂಚೆ ನಿನ್ನೆ ರಾತ್ರಿಯೇ ಸುಮಾರು 3 ಗಂಟೆಗಳ ಕಾಲ ನಿಮ್ಮ ಸಂಘದ ಲೀಡರ್ಸ್ ಏನಿದ್ದಾರೆ ಅವರು ಗವರ್ಮೆಂಟ್ ಅಲ್ಲಿ ಮೀಟಿಂಗ್ ಮಾಡಿ ಇಲ್ಲಿ ಕೇಳಿರ್ತಕ್ಕಂಥ ಡಿಮ್ಯಾಂಡ್ ಅಲ್ಲಿ ಬಹಳಷ್ಟು ಮುಗಿದಿದೆ. ಅದರ ದಾಖಲೆಗಳನ್ನು ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ. ಸೊ ಆದ್ರಿಂದ ಈ ಒಂದು ಸ್ಟ್ರೈಕಿನ ಬಗ್ಗೆ ನಾನು ಹೇಳೋದಾದ್ರೆ ಗ್ರಾಚ್ಯುಟಿ ಇದು ಬಹಳ ಮುಖ್ಯವಾಗಿ ಕೇಳಿದ್ದಾರೆ. ಗ್ರಾಚ್ಯುಟಿಯನ್ನ ನಿನ್ನೆ ಒಂದು ತೀರ್ಮಾನಕ್ಕೂ ಸಹ ಬಂದಿದ್ದೇವೆ. 2011ರಿಂದ ಏನು ರಿಟೈರ್ಡ್ ಆಗಿದ್ದಾರೆ ಅಂದ್ರೆ ಅವಾಗ್ಲೇ ನಿಮ್ಮ ರಿಟೈರ್ಮೆಂಟ್ ಏಜ್ ಅನ್ನ ನಿರ್ಧಾರ ಆಗಿದ್ದು 60 ವರ್ಷ ಅಂತ ಹೇಳಿ, ಅಲ್ಲಿಂದ ಆಗಿರೋರು ಇಲ್ಲಿವರೆಗೆ ಅವ್ರಿಗೆಲ್ರಿಗೂ ಸಹ ಗ್ರಾಚ್ಯುಟಿ ಕೊಡ್ಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ಆಲ್ರೆಡಿ ಫೈಲ್ ಅನ್ನ ಮೂವ್ ಮಾಡಿ ಕೊಡ್ತಾ ಇದೀವಿ. ಮತ್ತೆ 30 ವರ್ಷ ಗರಿಷ್ಠ ಮಿತಿ ಇತ್ತು, ಅದನ್ನ ಸಡಿಲಿಸಿ ಎಂದಿದ್ರು, ಅದು ಆಲ್ರೆಡಿ ಸಡಿಲಿಸಿ ನಾವು ಆರ್ಡರ್ ಸಹ ಕೊಟ್ಟಿದೀವಿ. ಸೊ ಒಂದು ಬೇಡಿಕೆ ನಿಮ್ದು ಆಲ್ರೆಡಿ ಮುಗಿದೋಗಿದೆ. ಎರಡನೇದು ಗುಣಮಟ್ಟದ ಆಹಾರ ಕೇಳಿದ್ರು, ಅದು ಸಹ ಈಗ ಮೆನು ಚೇಂಜ್ ಮಾಡಿ ಈಗ ಆಲ್ರೆಡಿ ಆದೇಶನೂ ಆಗಿದೆ. ಮಾನ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಡೆದಂತ ಸಭೆಯಲ್ಲಿ ಅದನ್ನ ತೀರ್ಮಾನ ಕೈಗೊಂಡು ಅಕ್ಟೋಬರ್ ಇಂದ ನಿಮ್ಗೆ ಹಿಂದೆ ಹೇಗ್ ಬರ್ತಿತ್ತು ತರಕಾರಿ ಮತ್ತೆ ಹೆಸರುಬೇಳೆ, ಈ ಗೋಧಿ ಪಾಯಸ ಮತ್ತೆ ಇದಕ್ಕೆ ಆ ತರ ಬರುತ್ತೆ. ಉಪ್ಪಿಟ್ಟು ಮಸಾಲಾನ ರದ್ದುಪಡಿಸಿದೆ. ನಾವು ನಿಮ್ಮ ಏನು ಫೀಡ್ಬ್ಯಾಕ್ ಇದೆ ಅದನ್ನ ತಗೊಂಡೇ ಸರ್ಕಾರ ಕೆಲಸ ಮಾಡ್ತಾ ಇರೋದು. ಈಗ ನಿಮ್ಮ ಹಂತದಲ್ಲಿ ಬಹಳ ಸುಲಭವಾಗಿ ಹೇಳ್ತೀರಾ, ಬಟ್ ಸರ್ಕಾರ ಅಂದ್ರೆ ಇಡೀ ರಾಜ್ಯ ತಗೊಳ್ಬೇಕಾಗ್ತದೆ. ಸೊ ಅದರಿಂದ ಸ್ವಲ್ಪ ನಿಧಾನ ಆದ್ರೂ ಸಹ ನಾವು ಈ ತೀರ್ಮಾನವನ್ನು ಮಾಡಿದೀವಿ. ಉಪ್ಪಿಟ್ಟು ಮಸಾಲವನ್ನ ಹಿಂಪಡೆದಿದ್ದೀವಿ. ಅದ್ರ ಬದಲು ನಿಮ್ಗೆ ಮುಂಚೆ ಹೇಗ್ ಬರ್ತಿತ್ತು ಮೆಣಸಿನ್ಕಾಯಿ, ಸಾಸಿವೆ, ಹೆಸರುಬೇಳೆ, ಇದು ಅದೇ ರೀತಿ ಬರುತ್ತೆ. ನಂತರದಲ್ಲಿ ಈ ಉಪ್ಪಿಟ್ಟು 3 ದಿವಸ ಬದಲು 2 ದಿವಸ ಮಾಡಿದೀವಿ. ಮತ್ತೆ ಶನಿವಾರ ಉಪ್ಪಿಟ್ಟು ಮಸಾಲ ಇಲ್ಲಮ್ಮ, ನೀವೇ ತಯಾರಿಸೋದು. ಆಯ್ತಮ್ಮ, ರವೆನೆ ಕೊಡ್ತಾರೆ. 1 ನಿಮಿಷ, ಈಗ ಅವ್ರು ಹೇಳೋದನ್ನ ಕೇಳಿ. ಫಸ್ಟ್ ನಿಮ್ಗೆ ಒಬ್ರಿಗೆ ಉಪ್ಪಿಟ್ಟು ಬೇಕು, ಒಬ್ರಿಗೆ ಚಿತ್ರಾನ್ನ ಬೇಕು ಅಂತ ಅವ್ರು ಏನ್ ಹೇಳ್ತಾರೆ ದಯವಿಟ್ಟು ಇಲ್ಲಿ 70,000 ಅಂಗನವಾಡಿಗಳು, 69,900 ಅಂಗನವಾಡಿ ಪ್ರಶ್ನೆ ಇದು. 42 ಲಕ್ಷ ಬೆನಿಫಿಷರಿ ಫಲಾನುಭವಿಗಳ ಪ್ರಶ್ನೆ ಇದು. ಒಬ್ರು ಮಾತು, ಇಲ್ಲಿ ಮುಂದೆ ಕೂತಿರೋರ್ ಮಾತು, ಪಾಪ ಹಿಂದೆ ಕೂತಿರೋರು ಏನ್ ಮಾಡ್ಬೇಕು? ಸೊ ಆತರ ಅಲ್ಲ, ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಕೆಲವು ತೀರ್ಮಾನಗಳನ್ನ ನೀವು ಹೇಳಿದ ಪ್ರಕಾರ ತಗೊಂಡು ಇವಾಗ ಅದೆಲ್ಲನೂ ಇದ್ ಮಾಡಿದೀವಿ. ನಿಮ್ಗೇನು ಮಾಮೂಲಿ ಉಪ್ಪಿಟ್ಟು ತಯಾರಿಸ್ಲಿಕ್ಕೆ ರವೆ ಮತ್ತೆ ಹೆಸರುಬೇಳೆ, ಕಡಲೆಬೇಳೆ, ಸಾಸಿವೆ, ಮೆಣಸಿನ್ಕಾಯಿ ತರ ಬೇಕು, ಅದೇ ತರ ಸಾಮಗ್ರಿಗಳು ಬರುತ್ತೆ. ಸೊ ಆದ್ರಿಂದ ಆ ಸಮಸ್ಯೆನೂ ಸಾರ್ಟ್ ಔಟ್ ಆಗಿದೆ. ಗ್ರಾಚ್ಯುಟಿ ಸಮಸ್ಯೆ ಸಾರ್ಟ್ ಔಟ್ ಆಗಿದೆ. ಗೌರವಧನ ನೋಡಿ, ಇದು ಒಂದು ಸಮಸ್ಯೆ ನಿನ್ನೆ ಬಹಳ ಡಿಟೇಲ್ ಆಗಿ ಡಿಸ್ಕಸ್ ಆಗಿದೆ. ಒಂದು ಗಂಟೆಗಳ ಕಾಲ ಇದ್ರ ಬಗ್ಗೆ ತೀರ್ಮಾನ ಆಗಿದೆ. ನಾವು ಈಗ ಜುಲೈ 31ರವರೆಗೆ ಎಲ್ಲರ ವೇತನ ಆಗ್ಲಿಕ್ಕೆ, ಗೌರವಧನ ಆಗ್ಲಿಕ್ಕೆ ಒಂದು 15 ಕೋಟಿ ಬಾಕಿ ಇತ್ತು. ಆ 15 ಕೋಟಿಯನ್ನ ಸಂಬಂಧಿಸಿದವ್ರಿಗೆ ಬಿಡುಗಡೆ ಮಾಡಿದ್ದೀವಿ. ಇವತ್ತು ಆರ್ಡರ್ ಹೋಗ್ತಾ ಇದೆ, ಅವ್ರಿಗೆಲ್ಲರಿಗೂ ಸಹ ಅದು ಕ್ಲಿಯರ್ ಆಗಿದೆ. ನಂತರದಲ್ಲಿ ಏನು ಕೇಂದ್ರ ಸರ್ಕಾರದಿಂದ ದುಡ್ಡು ಬರ್ಬೇಕಾಗಿತ್ತು ಅದು ಇವಾಗ ಬರುತ್ತೆ. ಬಂದ ತಕ್ಷಣ ನಿಮ್ಗೆ ಇನ್ಮೇಲೆ ಪ್ರತಿ ತಿಂಗಳು ಗೌರವಧನ ಆಗೋ ರೀತಿ ನಾವು ಕಾಳಜಿಯನ್ನ ವಹಿಸ್ತೇವೆ. ಜೊತೆಗೆ ಈ ತರ ಸ್ಟೇಟ್ ಲೆವೆಲ್ ಅಲ್ಲಿ ಬಂದು ತೀರ್ಮಾನಗಳು ಆಗೋ ಬದಲು ನಿಮ್ಮ ರಾಜ್ಯ ಮಟ್ಟ, ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ಏನು ಸಭೆಗಳನ್ನ ನಿಯತವಾಗಿ ಆಗ್ಬೇಕು ಅದನ್ನ ಪ್ರತಿ ತಿಂಗಳು ಮತ್ತೆ 3 ತಿಂಗಳಿಗೆ ಒಂದ್ಸತಿ ಆಗೋ ರೀತಿ ಕಡ್ಡಾಯವಾಗಿ ನಾವು ಆದೇಶವನ್ನು ಕೊಡ್ತಾ ಇದೀವಿ. ಸೊ ಇದಿಷ್ಟು ಸಹ ನಮ್ಮ ಕಡೆಯಿಂದ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಿದೀವಿ. ಮತ್ತೆ ನಿಮ್ಮ ಲೀಡರ್ಸು ಸಹ ನಿನ್ನೆ 3 ತಾಸುಗಳ ಕಾಲ ಹೋರಾಟ ಮಾಡಿ ಎಲ್ಲವನ್ನು ಮಾಹಿತಿ ಪಡ್ಕೊಂಡಿದ್ದಾರೆ. ಯಾವುದು ಸಹ ಇಲ್ಲಿ ಆಶ್ವಾಸನೆ ಅಲ್ಲ, ಎಲ್ಲವೂ ಕೂಡ ರೈಟಿಂಗ್ ಅಲ್ಲಿ ಕೊಟ್ಟಿದೀವಿ. ಸೊ ಆದ್ರಿಂದ ಈ ಒಂದು ಸ್ಟ್ರೈಕ್ ಅನ್ನ ನಾವು ಹಿಂಪಡಿಬೇಕು ಅಂತ ಮತ್ತೊಮ್ಮೆ ಕೋರ್ಕೊಳ್ತೇವೆ. ನಿಮ್ಮ ಬೇಡಿಕೆಯನ್ನ ನಾವು 90% ಕ್ಲಿಯರ್ ಮಾಡಿದೀವಿ. ಸೊ ಇಷ್ಟೇಳಿ ನಮ್ಮ ಮಾತನ್ನ ಮುಗಿಸ್ತೇವೆ.
ನೀವು ಒಬ್ಬೊಬ್ರು ಗೊತ್ತು, ಅಂಗನವಾಡಿ ವರ್ಕರ್ಸ್ ಒಬ್ಬೊಬ್ರು ಒಂದೊಂದು ಮಾತನಾಡ್ತೀರ. ಈಗ ಕಾರ್ಯದರ್ಶಿಗಳು ಮತ್ತೆ ಡೈರೆಕ್ಟ್ರು, ICDS ನ ಜಾಯಿಂಟ್ ಡೈರೆಕ್ಟ್ರು ವಿವರವಾಗಿ ಎಲ್ಲ ವಿಷಯಗಳನ್ನ ತಮ್ಮ ಮುಂದೆ ಹೇಳಿದ್ದಾರೆ. ನಾವು ಸಹ ನಿನ್ನೆ ಲೀಡರ್ ಕೂತ್ಕೊಂಡು 3 ಗಂಟೆ ಕಾಲ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಆದ್ರೆ ಒಂದೇನ್ ಗೊತ್ತಾ, ನಾವು ನಿನ್ನೆ ಆದಂತದ್ದು ತೀರ್ಮಾನನ ನಿನ್ನೆ ತಗೊಳ್ಳೋದಕ್ಕಾಗದೆ ಇವತ್ತು ಬಹಿರಂಗ ಸಭೆನ ತೀರ್ಮಾನ ತಗೊಳ್ಬೇಕು. ಮತ್ತೆ ಅಧಿಕಾರಿಗಳು ಬಂದು, ಯಾಕೆಂದ್ರೆ ನಮ್ಮ ಮೇಲೆ ವಿಶ್ವಾಸ ಇದೆ, ಅಧಿಕಾರಿಗಳೇ ಬಂದು ಹೇಳಿದನ್ನ ಕೇಳಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮಾಡಿರ್ತಕ್ಕಂಥ. ಆದ್ರಿಂದ ಇವತ್ತು ಸೆಕ್ರೆಟರಿಗಳು ಬಂದು, ಸೆಕ್ರೆಟರಿ, ಡೈರೆಕ್ಟರ್ ಮತ್ತೆ ನಿರೂಪಣಾ ಅಧಿಕಾರಿಗಳು ಏನ್ ICDS ನ ಜಾಯಿಂಟ್ ಡೈರೆಕ್ಟರ್ ಬಂದು ಕಳಕಳಿಯಿಂದ ಸರ್ಕಾರದ ನಿರ್ದಿಷ್ಟವಾದ ನಿಲುವು ಏನು, ನಾವೇನ್ ಮಾಡ್ತೇವೆ ಅನ್ನೋ ಎಲ್ಲ ವಿವರಗಳನ್ನ ನಮ್ಮ ಮುಂದೆ ಮಂಡಿಸಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂತ ಹೆಣ್ಮಕ್ಳು ಗ್ರಾಚ್ಯುಟಿ ಬಗ್ಗೆ ಇದ್ದಂತ ಒಂದು ಏನು ನಿಮ್ಮ ಮನಸ್ಸಿನಲ್ಲಿದ್ದಂತ ಒಂದು ನೋವೇನಿತ್ತು ಅದನ್ನ ನಿವೃತ್ತಿಯಾದಂತ ಎಲ್ಲಾ ಅಂಗನವಾಡಿ ಕಾರ್ಯಕರ್ತರಿಗೂ ಸಹಾಯಕರಿಗೂ ಗ್ರಾಚ್ಯುಟಿ ಸಿಗ್ತದೆ.